ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 10ನೇ ತರಗತಿ 8ನೇ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಪಾಠದ ಹೆಸರು ತ್ರಿಕೋನಮಿತಿಯ ಪ್ರಸ್ತಾವನೆ. ಇಂಗ್ಲೀಷ್ ಬಗ್ಗೆ ಏನಂತ ಕರಿತೀವಿ? ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಏನಪ್ಪ ಟ್ರಿಗ್ನೋಮೆಟ್ರಿ ಅಂದರೆ ಏನಪ್ಪ ಅಂತಂದರೆ ಇಟ್ ಇಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ದ ಸೈಡ್ಸ್ ಆ್ಯಂಡ್ ದ ಆ್ಯಂಗಲ್ಸ್. ಅಂದರೆ ಒಂದು ಲಂಬಕೋನ ತ್ರಿಭುಜವನ್ನು ತೊಗೊಂಡ್ರೆ ಅಲ್ಲಿ 3 ಬಾಹುಗಳು ಮತ್ತು 3 ಕೋನಗಳು ಇರ್ತಾವಲ್ಲ, ಆ ಕೋನಗಳು ಮತ್ತು ಬಾಹುಗಳ ನಡುವಿನ ಸಂಬಂಧವನ್ನು ಏನು ಮಾಡುತ್ತೆ, ಇದು ತಿಳಿಸುತ್ತೆ. ಏನು? ಟ್ರಿಗ್ನೋಮೆಟ್ರಿ. ಓಕೆ, ಅಲ್ಲೇ ಟ್ರೀ ಅಂದರೆ 3, ಗಾನ್ ಅಂದರೆ ಸೈಡ್ಸು, ಮೆಟ್ರಿ ಅಂದರೆ ಮೆಜರು ಅಂದರೆ ಅಳತೆ ಅಂತ ಅರ್ಥ. ಓಕೆ, ಇದರಲ್ಲಿ ಒಂದನೇದು ಕಾನ್ಸೆಪ್ಟ್ ಏನಪ್ಪ ಬರುತ್ತೆ ಅಂತಂದರೆ ಟ್ರಿಗ್ನೋಮೆಟ್ರಿಕ್ ರೇಷೋಸ್. ಏನಂತ ಕರಿತೀವಿ? ಟ್ರಿಗ್ನೋಮೆಟ್ರಿಕ್ ರೇಷೋಸ್. ಅದರಲ್ಲಿ ಅಂದರೆ ಕನ್ನಡದಲ್ಲಿ ಏನಂತೀವಿ? ಅನುಪಾತಗಳು, ತ್ರಿಕೋನಮಿತಿಯ ಅನುಪಾತಗಳು ಅಂತ ಕರಿತೀವಿ ನಾವು. ಸೊ ಅದರಲ್ಲಿ ಏನಪ್ಪ ಅಂತಂದರೆ ಒಂದನೇದು ಸೈನು, ಕಾಸು, ಟ್ಯಾನ್. ಅಂದರೆ ಸೈನ್ ಆಫ್ ಆ್ಯಂಗಲ್ ಟೀಟಾ, ಕಾಸ್ ಆಫ್ ಆ್ಯಂಗಲ್ ಟೀಟಾ. ಟೀಟಾ ಇಸ್ ನಥಿಂಗ್ ಬಟ್ ಆ್ಯಂಗಲ್ ಅಂತ ಶೋ ಮಾಡ್ತೇವೆ. ಓಕೆ, ಸೊ ಇಲ್ಲಿ ಏನಪ್ಪ ಅಂತಂದರೆ ಮೇನಾಗಿ ಇಲ್ಲಿ ಬರ್ದಿರಿ ನೋಡಿ, ಏನು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಇರುತ್ತೆ. ಅದನ್ನು ನೋಡೋಣ ಇಲ್ಲಿ ಏನೇನಂತ. ಒಂದು ಲಂಬಕೋನ ತ್ರಿಭುಜವನ್ನು ಕನ್ಸಿಡರ್ ಮಾಡ್ಕೊಂಡು ಏನು ಮಾಡ್ತೀವಿ ನಾವು, ಒಂದು ಬಿ ಆ್ಯಂಗಲನ್ನು ಏನು ಮಾಡ್ತೀನಿ, 90 ಡಿಗ್ರಿ ಅಂತ ಶೋ ಮಾಡ್ತೀನಿ. ಇದೇನದು 90 ಡಿಗ್ರಿ ಇರುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ, ನಾವು ಆ್ಯಂಗಲನ್ನು ಈ ಆ್ಯಂಗಲನ್ನು ತೊಗೊತೀವಿ ನಾವು. ಏನು? ಸಿ, ಕೋನ ಸಿ ಅನ್ನು ಕನ್ಸಿಡರ್ ಮಾಡಿದಾಗ ಅದನ್ನೇನಂತ ಡಿನೋಟ್ ಮಾಡಿದ್ದೀನಿ, ಟೀಟಾ ಅಂತ ಡಿನೋಟ್ ಮಾಡಿದ್ದೀನಿ. ಓಕೆನಾ? ಸೊ ಟೀಟಾ ಅಂತ ಡಿನೋಟ್ ಮಾಡಿದಾಗ ಈ ಟೀಟಾದು ಅಂದರೆ ಈ ಆ್ಯಂಗಲದ ಅಪೋಸಿಟ್ ಸೈಡ್ ಇರುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ? ಅಭಿಮುಖ ಬಾಹು ಅಂತ ಕರಿತೀವಿ. ಇಂಗ್ಲೀಷ್ನಾಗ ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಇದರ ಅಡ್ಜಸೆಂಟ್ ಅಂದರೆ ಮಗ್ಲಿರೋ ಬಾಹುಗೆ ಏನಂತ ಕರಿತೀವಿ? ಪಾರ್ಶ್ವ ಅಂತ ಕರಿತೀವಿ. ಇದಕ್ಕೆ ಇಂಗ್ಲೀಷ್ನಾಗ ಅಡ್ಜಸೆಂಟ್ ಅಂತ ಕರಿತೀವಿ. ಇಲ್ಲಿ ಮೇಲಿರೋ ಬಾಹುಗೆ ಏನಂತ ಕರಿತೀವಿ? ವಿಕರ್ಣ ಅಂತ ಕರಿತೀವಿ. ಏನಂತ ಇಂಗ್ಲೀಷ್ನಾಗ ಹೈಪೋಟಿನಸ್ ಅಂತ ಕರಿತೀವಿ. ಇದಿಷ್ಟು ಲಂಬಕೋನ ತ್ರಿಭುಜದ ಸಂಬಂಧಪಟ್ಟಂಗೆ. ಸೊ ಇದನ್ನು ನಾವು ಸೈನ್ ಆಫ್ ಆ್ಯಂಗಲ್ ರಿಲೇಷನ್ ಒಳಗೆ ನಾವು ಟೀಟಾ ಒಳಗೆ ಹೇಳ್ಬೇಕಂತಂದರೆ ಯಾವ ರೀತಿ ಹೇಳ್ತೀವಿ ಅಂತಂದರೆ, ಸೈನ್ ಆಫ್ ಟೀಟಾ ಆ್ಯಂಗಲ್ ಟೀಟಾ ಅಂತಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಂದರೆ ಈ ಟೀಟಾ ಇಲ್ಲಿದೆ ಅಂತಂದರೆ ಅಭಿಮುಖ ಬಾಹು ಆಗುತ್ತೆ. ಈ ಸೈಡ್ ಏನಾಗುತ್ತೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಟೀಟಾ ಇಲ್ಲಿದೆ ಅಂದರೆ ಸೈನ್ ಆಫ್ ಆ್ಯಂಗಲ್ ಟೀಟಾ ಯಾವ ರೀತಿ ಹೇಳ್ತೀವಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಇಂಗ್ಲೀಷ್ ಒಳಗೆ ಏನು ಕರಿತೀವಿ? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನಸ್. ಓಕೆ, ಅದೇ ರೀತಿ ಕಾಸ್ ಆ್ಯಂಗಲ್ ಟೀಟಾ ಅಂತ ಹೆಂಗೆ ಯಾವ ರೀತಿ ಕರಿತೀವಿ? ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವ ಎಲ್ಲೈತಿ? ಇಲ್ಲೈತಿ. ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ. ಇಂಗ್ಲೀಷ್ನಾಗ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನಸ್. ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನಸ್. ಇಲ್ಲಿ ನೋಡಿ, ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನಸ್. ಅದೇ ರೀತಿ ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ. ಎಲ್ಲಿದೆ? ಟೀಟಾ ಇಲ್ಲಿದೆ. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ. ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಇವು 3 ಕಲಿತ್ರೆ ಇವು 3 ಫ್ರೀ. ಯಾವ ರೀತಿಯಪ್ಪ ಅಂತಂದರೆ ಸೈನ್ ಆಫ್ ಟೀಟಾನ ಏನಿರುತ್ತೆ ಅದರ ವಿರುದ್ಧವಾಗಿ ಕಾಸ್ ಆಫ್ ಟೀಟಾ ಇರುತ್ತೆ ಯಾವಾಗಲೂ ವ್ಯಾಲ್ಯೂ. ಅದೇ ರೀತಿ ಕಾಸದ್ದು ಸೆಕೆಂಟಾಗಿ ವಿರುದ್ಧ ಆಗಿರುತ್ತೆ. ಟ್ಯಾನ್ ಟೀಟಾದ್ದು ಕಾಟ್ ಟೀಟಾಗಿ ವಿರುದ್ಧವಾಗಿರುತ್ತೆ. ಯಾವ ರೀತಿ ನೋಡ್ರಿ, ಕಾಸ್ ಟೀಟಾ ಅಂತಂದರೆ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ. ಇಲ್ಲೇನೈತಿ? ಇದು ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ. ಇಲ್ಲೇನೈತಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಐತಿ. ಇಲ್ಲೇ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಅಂದರೆ ಹೈಪೋಟೆನಸ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್. ಈಗ ನಾವು ಸೈನ್ ಟೀಟಾ ಅಂದ್ರೆ ಏನು ಮಾಡ್ತೀವಿ? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂತ ಹೇಳ್ತೀವಲ್ಲ, ಆ ಕೊಸೆಕ್ ಟೀಟಾ ಇದ್ದಾಗ ಹೈಪೋಟೆನಸ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್ ಅಂದರೆ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ. ಅದೇ ರೀತಿ ಸೆಕೆಂಡ್ ಟೀಟಾ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ. ಅದೇ ರೀತಿ ಕಾಟ್ ಟೀಟಾ ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ. ಅಂದರೆ ಇಲ್ಲಿ ಏನು 3 ಕಲಿತಿರಲ್ಲ, ಇವು 3 ಏನಾಗುತ್ತೆ ನೀವು ಈಸಿಯಾಗಿ ನೆನ್ಬಿಟ್ಕೋಬೋದು. ಇವು 3 ಸೈನು, ಕಾಸು, ಟ್ಯಾನ್ ಕಲಿತ್ರೆ ಸಾಕು ಅಂತಲೂ ಕೂಡ ಹೇಳ್ಬೋದು. ಓಕೆ.